ಏನು ಮಾಡ್ತಾ ಇದ್ದೀವಿ ಅಂದರೆ ಅವರೆಕಾಳು ನೆನೆಸಿದ್ದೀನಿ, ಒಣಗಿರೋ ಅವರೆಕಾಳು. ಇದು ಮಸಾಲೆ ಮಾಡೋಣ ಅಂತ. ಮುದ್ದೆಗೂ ಸೆಟ್ ಆಗ್ತದೆ, ದೋಸೆಗೆಲ್ಲದಕ್ಕೂ ಸೆಟ್ ಆಗ್ತದೆ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ, 2 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ. ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಿದೆ. ಇದು ಸ್ವಲ್ಪ ಕಾಯಿ ತುರಿದಿಟ್ಟಿದ್ದೀವಿ. ಕಾಯಿ ಹಾಕೋಣ ಅಷ್ಟೇ. ಇದು ಆಗಿದೆ ರೆಡಿ. ಸ್ವಲ್ಪ ತಾಪ್ ಮಾಡೋಣ, ತಣ್ಣಗಾಗಬೇಕು. ಅದಕ್ಕೆ ಒಗ್ಗರಣೆಗೆ ಆಲೂಗಡ್ಡೆ ಒಂದು ತೊಗೊಂಡಿದ್ದೀನಿ. ಇವಾಗ ಸ್ವಲ್ಪ ಕುಕ್ಕರಿಗೆ ಹಾಕ್ಬಿಡ್ತೀನಿ ಡೈರೆಕ್ಟಾಗಿ. ಸ್ವಲ್ಪ ಆಯಿಲ್ ಹಾಕೋಣ ಸಾಕು. ತೆಂಗಿನಕಾಯಿ ಹಾಕಿದ್ವಲ್ಲ, ಆಯಿಲ್ ಜಾಸ್ತಿ ಇರ್ತದೆ. ಸ್ವಲ್ಪ ಸಾಸಿವೆ ಇವಾಗ ಅದು ಹಾಕಿದ್ವಿ, ಇದು ಫ್ರೈ. 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 ಕಾಳು ಫ್ರೈ ಆಗಿದೆ. ಮಸಾಲೆ ರುಬ್ಕೊಂಡ್ಬಂದಿದ್ದೀವಿ ಮಿಕ್ಸಿಗೆ. ಇದಕ್ಕೆ ಹಾಕೋಣ. ಏನಿಲ್ಲ, 1-2 ವಿಜಿಲ್ ಹಾಕೊಂಡ್ರೆ ಆಗ್ತದೆ ಮಸಾಲೆ. ಆಮೇಲೆ ಸ್ವಲ್ಪ ಉಪ್ಪು, ಚಿಲ್ಲಿ ಪೌಡ್ರು, ಸ್ವಲ್ಪ ಇದು ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ, ಆಮೇಲೆ ಇದು ಜೀರಿಗೆ ಪುಡಿ ಒಂದು. ಇದಕ್ಕೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಗಟ್ಟಿಯಾಗಿ ಸ್ವಲ್ಪ ಮುದ್ದೆಗೆ ಹಾಕ್ತವೆ, ಚಪಾತಿಗೆ ಒಂಥರ ಗೊಜ್ತಾರೆ, ಚೆನ್ನಾಗಿರ್ತದೆ. ಇದು ಫ್ರೈ ಆಗ್ತಾ ಇದೆ. ಸ್ವಲ್ಪ ನೀರು ಸೇರಿಸ್ಕೊಂಡು 1-2 ವಿಜಿಲ್ ಹಾಕ್ಸ್ಕೊಂಡು ಎರಡು ವಿಜಿಲ್ ಹಾಕಿದ್ರೆ ಸರಿ. ಇವಾಗ ಮಸಾಲೆ ಸಾಂಬಾರು ಅವರೆಕಾಳು ಒಣಗಿದ್ದು ರೆಡಿ ಆಗಿದೆ. ಈ ಥರ ಆಗಿದೆ. 2 ವಿಜಿಲ್ ಹಾಕೊಂಡಿದ್ವಿ. ಇದು ಎಲ್ಲದಕ್ಕೂ ಸೆಟ್ ಆಗ್ತದೆ, ಮುದ್ದೆಗೆ, ದೋಸೆಗೆ, ಎಲ್ಲದಕ್ಕೂ ಸೆಟ್ ಆಗ್ತದೆ. ಲೈಕ್ ಮಾಡಿರಿ, ಶೇರ್ ಮಾಡಿ.